ನವೆಂಬರ್ ಡಿಸೆಂಬರ್ ಬಂತು ಆದರೆ ಎಲ್ಲೆಲ್ಲೂ ಕನ್ನಡದ ಕಂಪು ಮೇಳೈಸುತ್ತೆ. ಈ ವೇಳೆ ರಾಜ್ಯದೆಲ್ಲೆಡೆ ಸಂಭ್ರಮದ ವಾತಾವರಣ ಮೂಡಿರುತ್ತೆ. ಇದೇ ರೀತಿ ನಿನ್ನೆ ಯಶವಂತಪುರದ ಎಪಿಎಂಸಿ ಯಾರ್ಡ್ ಕನ್ನಡದ ಕಲರವ ಜೋರಾಗಿತ್ತು. ಕನ್ನಡ ರಾಜ್ಯೋತ್ಸವ ಹಿನ್ನೆಲೆ ಇಂದು ಎಪಿಎಂಸಿ ಯಾರ್ಡ್ ಕಲರ್ಫುಲ್ ಆಗಿದೆ. ಕನ್ನಡ 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 ಉಳಿಸಿ ಕನ್ನಡ ಮಾತನಾಡಿ ಎಂಬುದು ಸದ್ಯಕ್ಕೆ ಟ್ರೆಂಡ್ ಆಗಿದೆ. ಕನ್ನಡದ ಹಬ್ಬ ಮಾಡಲು ಎಲ್ಲೆಲ್ಲೂ ಉತ್ಸುಕತೆ ಮನೆ ಮಾಡಿರುತ್ತೆ. ಅದರಂತೆ ಕಳೆದ 18 ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಿಕೊಂಡು ಬರ್ತಿರುವ ಯಶವಂತಪುರ ಎಪಿಎಂಸಿ ಯಾರ್ಡ್ನ ಆಲೂಗಡ್ಡೆ ಈರುಳ್ಳಿ ಸಂಘ ಈ ವರ್ಷವೂ ಅದ್ಧೂರಿಯಾಗಿ ಕನ್ನಡ ಹಬ್ಬ ಆಚರಿಸಿದೆ. ಆಲೂಗಡ್ಡೆ ಈರುಳ್ಳಿ ವರ್ತಕರ ಕನ್ನಡ ಸಂಘಟನೆಯಿಂದ ನಿನ್ನೆ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಸಂಘಟನೆಯ ಅಧ್ಯಕ್ಷ ಎಂಡಿ ಶಿವರಾಜ್ ನೇತೃತ್ವದಲ್ಲಿ ನಡೆದ ಈ ರಾಜ್ಯೋತ್ಸವದಲ್ಲಿ ಶಾಸಕ ಗೋಪಾಲಯ್ಯ ಮತ್ತು ಖ್ಯಾತ ನಿರ್ದೇಶಕ ನಾಗಾಭರಣ ಕೂಡ ಭಾಗಿಯಾಗಿದ್ರು. ಶಾಸಕರು ಮತ್ತೆ ನಿರ್ದೇಶಕರು ಕನ್ನಡದ ಧ್ವಜವನ್ನ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಇದೇ ವೇಳೆ ವೇದಿಕೆ ಮೇಲೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಕರೆಸಿ ವಿದ್ಯಾರ್ಥಿ ವೇತನವನ್ನ ನೀಡಿ ಗೌರವಿಸಲಾಯಿತು. ನಾವು ಯಾಕೆ ನವಂಬರ್ ಡಿಸೆಂಬರಲ್ಲಿ ಹಮ್ಮಿಕೊಳ್ತೀವಿ ಅಂದರೆ ಕನ್ನಡ ಅಭಿಮಾನ ಪ್ರತಿಯೊಬ್ಬರಿಗೂ ಇಲ್ಲಿದೆ. ಇಲ್ಲಿ ನಮ್ಮ ರೈತ ಸರಕು ಹೆಚ್ಚಿಗೆ ಬರೋದ್ರಿಂದ ಆ ಟೈಮಲ್ಲಿ ನಮಗೆ ರೈತ ಸರಕುಗಳು ಇಳಿಸಿ ನಾವು ವ್ಯಾಪಾರ ಮಾಡೋಳಿಗೆ ನಮ್ಮ ಕಾರ್ಯಕ್ರಮಗಳಿಗಾಗಲಿ ಅಥವಾ ಬಂದು ಹೋಗೋರಿಗೆ ತೊಂದರೆ ಆಗದೇ ಇರಲಿ ಅನ್ನೋ ಉದ್ದೇಶದಿಂದ ಈ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಯಾವುದೇ ಹೊಸ ಸರಕು ನಮ್ಮ ಬೆಂಗಳೂರು ಮಾರ್ಕೆಟ್ಗೆ ಬರೋದು ಕಮ್ಮಿ ಆಗಿರುತ್ತೆ. ಅದು ಆಲೂಗಡ್ಡೆ ಇರ್ಬೋದು, ಈರುಳ್ಳಿ ಇರ್ಬೋದು, ಇದನ್ನೆಲ್ಲ ನಾವು ಮನಗಂಡು ನಾವು ಬರೋ ಎಲ್ಲರಿಗೂ ಒಂದು ಫ್ರೀ ಇರೋದ್ರಿಂದ ಆ ಒಂದು ಸಮಯದಲ್ಲಿ ಮಾಡಿದ್ರೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಬೋದು ಅಂತ ನಾವೆಲ್ಲ ಭಾವಿಸ್ಕೊಂಡು ನಾವು ಸುಮಾರು 18 ವರ್ಷಗಳಿಂದ ಸತತವಾಗಿ ಇದನ್ನು ನಡೆಸ್ಕೊಂಡು ಬಂದಿದ್ದೀವಿ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡದ ಕಂಪು ಪಸರಿಸಿತ್ತು. ಕನ್ನಡ ಹಬ್ಬಕ್ಕೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರುಗು ತಂದುಕೊಟ್ವು. ರಾಜ್ಯೋತ್ಸವದ ಜೊತೆಗೆ ಅಣ್ಣಮ್ಮ ತಾಯಿಯ ಉತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ಅಣ್ಣಮ್ಮ ತಾಯಿಗೆ ವೈಭವದ ಅಲಂಕಾರವನ್ನ ಮಾಡಲಾಗಿತ್ತು. ಅಮ್ಮನವರನ್ನ ನೋಡಲು ಭಾರೀ ಜನಸಮೂಹವೇ ನೆರೆದಿತ್ತು. ಜೊತೆಗೆ ನೆರೆದಿದ್ದ ಜನರಿಗೆ ಪ್ರಸಾದ ವಿನಿಯೋಗ ಕೂಡ ನಡೆಯಿತು. ವರ್ತಕರ ಒಂದು ಸಂಘ ಮಾಡಿಕೊಂಡು ನಾವಿಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ವಿಜೃಂಭಣೆಯಿಂದ. ಇಲ್ಲಿ ಜಾತಿ ಮತ ಭೇದ ಭಾವ ಏನಿಲ್ಲ, ಎಲ್ಲರೂ ಸೇರಿ ಅಣ್ಣ ತಮ್ಮಂದಿರ ಥರ ವಾರ್ಡಲ್ಲಿ ಈ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದೀರಿ. ಅಣ್ಣಮ್ಮ ಕರೆಸ್ತೀರಿ, ಭಾಳ ವಿಜೃಂಭಣೆಯಿಂದ ಮಾಡ್ತೀರಿ. ಸುಮಾರು ನಾನು ಅಧ್ಯಕ್ಷ ಆಗಿದೆ, 17 ವರ್ಷ ಅಧ್ಯಕ್ಷ ಆಗಿದೆ. ಈಗ ನಮ್ಮ ಹುಡುಗರು ಬಿಟ್ಕೊಟ್ಟಿದ್ದೀನಿ. ನಮ್ಮ ಶಿವರಾಜ್ ಅಂತ ಅವ್ರ ಗ್ಯಾಂಗು ಹುಡುಗರು ಅವರು ಚೆನ್ನಾಗಿ ಮಾಡ್ತಾವ್ರೆ, ಒಳ್ಳೆ ಗ್ರ್ಯಾಂಡ ಮಾಡ್ತಾಯಿದ್ದಾರೆ. ಇನ್ನು ವಿಶೇಷ ಚೇತನ ಮಕ್ಕಳ ಹಾಡು ಮತ್ತು ನೃತ್ಯ ಕಾರ್ಯಕ್ರಮದ ಆಕರ್ಷಣೆಯ ಕೇಂದ್ರವಾಗಿತ್ತು. ಪುಟ್ಟ ಪುಟ್ಟ ಮಕ್ಕಳ ನೃತ್ಯ, ಸಂಗೀತ ಪ್ರೇಕ್ಷಕರ ಮನಸ್ಸಿಗೆ ಮುದ ನೀಡಿತು. ಹದಿನೆಂಟು ವರ್ಷಗಳಿಂದ ಆಚರಿಸ್ತಾ ಬಂದಿರೋ ಕನ್ನಡ ರಾಜ್ಯೋತ್ಸವ ಈ ಬಾರಿಯೂ ಯಶಸ್ವಿಯಾಗಿ ನಡೆಯುತ್ತಿದೆ. ಇನ್ನು 2 ದಿನ ಆಲೂಗಡ್ಡೆ ಈರುಳ್ಳಿ ವರ್ತಕರ ಕನ್ನಡ ಸಂಘಟನೆಯು ಸೂಸುತ್ತಾ ಇರೋ ಕನ್ನಡದ ಕಂಪು ಯಶವಂತಪುರ ಎಪಿಎಂಸಿ ಯಾರ್ಡ್ನಲ್ಲಿ ಮತ್ತಷ್ಟು ಪಸರಿಸಲಿದೆ. ಮಮತಾ ಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.